ಮಹಾನ್ ತಪಸ್ವಿ ನಡೆದಾಡದ ದೇವರು ಸಿದ್ಧಾರೂಢ ಮಹಾರಾಜರು ಜನಿಸಿದಂಥ ಈ ನಾಡಿನಲ್ಲಿ ಹುಟ್ಟಿದ ನಾವೇ ಪುಣ್ಯವಂತರು. ಸಿದ್ಧಾರೂಢ ಮಠದಲ್ಲಿ ದಿನಾಲು ಲಕ್ಷಾಂತರ ಭಕ್ತರು ಮಹಾಪ್ರಸಾದವನ್ನು ಸ್ವೀಕರಿಸ್ತಾರೆ. ಎಷ್ಟೋ ಜನರಿಗೆ ಆ ಮಠ ಆಸರೆಯಾಗಿದೆ. ಅದಕ್ಕೆ ಹೇಳೋದು ಸಿದ್ಧಾರೂಢರ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ ಅಂತೇಳಿ. ಇದನ್ನು ಯಾಕೆ ನಾ ಹೇಳಕತ್ತೇನೆಂದ್ರೆ, ಮೊನ್ನೆ ಕಂಡೆ ಪೂಜಾ ದಿವಸ ನಾ ಗಾಡಿ ತೊಳ್ಯಾಕತ್ತಿದ್ನಿ. ಅವಾಗ ಇಬ್ಬರು ಸಣ್ಣ ಹುಡುಗರು ಹೊಂಟಿದ್ರು. 8 ರಿಂದ 9 ವರ್ಷದ ಹುಡುಗ, 2 ಹುಡುಗರು ಪಾಪ ಮನೆಗೆ ಭಿಕ್ಷೆ ಬಿಡಾಕತ್ತಿದ್ದು. ಅನ್ನ ಇದ್ರೆ ಹಾಕ್ರಿ, ಸಾರು ಇದ್ರೆ ಹಾಕ್ರಿ ಅಂತೇಳಿ. ಅವ್ರು ನೋಡಿ ಭಾಳ ಕೆಟ್ಟ ಅನಿಸ್ತು. ನಾವು ದಿನಾಲು 3 ಹೊತ್ತು ಊಟ ಮಾಡ್ತೀವಿ, ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಎಷ್ಟೋ ಮನೆಗಳಲ್ಲಿ ನಾವು ಅನ್ನ ಕೇಳಿ ಮಾಡ್ತೀವಿ, ರೊಟ್ಟಿ ಕೇಳಿ ಮಾಡ್ತೀವಿ, ಮುಸುರಿ ಬಾಣಿಗೆ ಹಾಕ್ತೀವಿ. ಆದ್ರೆ ಅದೇ ಅನ್ನ ಅದ ರೊಟ್ಟಿ ಸಿಗೋತ್ತಂತೇಳಿ ಎಷ್ಟೋ ಜೀವಿಗಳು ಉಪವಾಸ ಬೀಳಾಕತ್ತಾವ. ಅದಕ್ಕೆ ನಾ ಹೇಳೋದು, ತಮ್ಮ ಮನ್ಯಾಗ ಎಷ್ಟು ಬೇಕಲ್ಲ ಅಷ್ಟ ಮಾಡಿರಿ, ಎಷ್ಟು ಬೇಕಲ್ಲ ಅಷ್ಟ ತಿನ್ನಿರಿ. ಅದಕ್ಕೆ ಹೇಳ್ತಾರೆ ನಮ್ಮ ಹಿರಿಯರು, ಕಸ ತಿನ್ನೋಕ್ಕಿಂತ ತುಸ ತಿನ್ನು ಅಂಥೇಳಿ. ಅದಕ್ಕೆ ಹೇಳೋದು, ಯಾರೂ ಆಹಾರ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಎಷ್ಟೋ ಜನ ಬಡವರಿದ್ದಾರೆ, ಎಷ್ಟೋ ಜನ ಅನಾಥರಿದ್ದಾರೆ. ಅವ್ರಿಗೊಂದು ಹೊತ್ತಿನ ಕೂಳಿನ ಗತಿ ಇಲ್ಲ ಪಾಪ. ನಾವು ಪುಣ್ಯವಂತರು 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ತೇವೆ. ಆದ್ರೆ ಎಲ್ಲೋ ಬಿದ್ದಿದ್ದನ್ನ, ಎಲ್ಲೋ ಕಂಡಿದ್ದನ್ನ ಆರ್ಯಾರಿಸ್ಕೊಂಡು ತಿಂತಾರೆ. ಅಂಥವ್ರ ಜೀವನ ನಮಗೆ ಬರಬೇಡದಂತಂದ್ರೆ ನಾವು ಆಹಾರವನ್ನು ಮಿತವಾಗಿ ಉಪಯೋಗಿಸ್ಬೇಕು. ಯಾವುದೇ ಕಾರಣಕ್ಕೂ ಕೇಡು ಮಾಡೋಕ್ಕೆ ಹೋಗ್ಬೇಡ್ರಿ. ಆ ಭಗವಂತ ನಮಗೆ ಅದೊಂದು ಕೊಟ್ಟಂಥ ವರದಾನ, ಅದೊಂದು ಅತ್ಯಮೂಲ್ಯವಾದ ವಸ್ತು. ಅದು ಯಾವ ಜೀವಿಗೆ ಮಾತ್ರ ಸಲೀಸ ಸಿಗಂಗಿಲ್ಲ. ಮನುಷ್ಯಾಗ ಅದು ಸಲೀಸ ಸಿಗಾಕತ್ತೈತಿ. ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೋರಿ, ಸರಿಯಾಗಿ ಬಳಕೆ ಮಾಡ್ಕೋರಿ, ಅದನ್ನು ಕೇಡು ಮಾಡೋಕ್ಕೆ ಹೋಗ್ಬೇಡ್ರಿ. ಅದ ನಾನು ನಿಮ್ಮಲ್ಲಿ ಕೇಳುವಂಥ ಒಂದು ವಿನಂತಿ. ದಯವಿಟ್ಟು ಇದನ್ನು ಎಲ್ಲರೂ ಪಾಲಿಸ್ರಿ. ನಮಸ್ಕಾರ.